ಹಾಸನ ಬಡಾವಣೆ ಠಾಣೆಯಲ್ಲಿ ಸದ್ಯಕ್ಕೆ ಯಶ್ ತಾಯಿ ಇದ್ದಾರೆ. ಪುಷ್ಪಾ ಅವರು ವಿದ್ಯಾನಗರ ಸೈಟ್ ಕಾಂಪೌಂಡ್ ತೆರವೇನಾಗಿತ್ತು ಮೊನ್ನೆ. ಜೆಸಿಬಿಯಿಂದ ಮಾಲೀಕರು ಬಂದು ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ರು. ಇದಕ್ಕೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಶ್ ತಾಯಿ ಪುಷ್ಪಾ ಅವರ ಕಡೆಯಿಂದ. ಸದ್ಯಕ್ಕೆ ಅವರು ವಿದ್ಯಾನಗರ ಸ್ಟೇಷನ್ ನಲ್ಲಿದ್ದಾರೆ, ಹಾಸನ ಬಡಾವಣೆ ಠಾಣೆಯಲ್ಲಿದ್ದಾರೆ. ನನ್ನ ಅನುಮತಿ ಇಲ್ಲದೆ ಅದೇಗೆ ಕಾಂಪೌಂಡ್ ಕೆಡವಿದ್ರು ಅಂತ ಪೊಲೀಸರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಪುಷ್ಪಾ ಅವರು. ಪೊಲೀಸರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಶ್ ತಾಯಿ ಪುಷ್ಪಾ. ಯಾಕೆ ಹೀಗಾಯಿತು, ನನ್ನ ಅನುಮತಿ ಇಲ್ಲದೆ ಹೇಗೆ ಮಾಡಿದ್ರಿ ಅಂತ ವಕೀಲರು ಮತ್ತು ತಮ್ಮ ಸಂಬಂಧಿ ಜೊತೆಗೆ ಪುಷ್ಪಾ ಅವರು ಸ್ಟೇಷನ್ಗೆ ಬಂದಿದ್ದಾರೆ. ಯಶ್ ತಾಯಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇನ್ಸ್ಪೆಕ್ಟರ್ ಸಮಾಧಾನ ಮಾಡ್ತಾ ಇದ್ದಾರೆ, ಅವರನ್ನ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ. ಮೈಸೂರಿನ ಲಕ್ಷ್ಮಮ್ಮ ಅನ್ನೋರ ಸೈಟ್ ಒತ್ತುವರಿ ಆರೋಪ ಇತ್ತು, ಇವರು ಒತ್ತುವರಿ ಮಾಡಿದ್ರು ಅಂತ ಕೋರ್ಟ್ ಆದೇಶವನ್ನ ತೆಗೆದುಕೊಂಡು ದೇವರಾಜ್ ಅನ್ನುವಂಥ ವ್ಯಕ್ತಿಯಿಂದ ಅದನ್ನು ತೆರವುಗೊಳಿಸಲಾಗಿತ್ತು. ಏಕಾಏಕಿ ಬಂದು ಜೆಸಿಬಿ ಕಡೆಯಿಂದ ಲಕ್ಷ್ಮಮ್ಮ ಅವರ ಜಿಪಿಎ ಹೋಲ್ಡರ್ ಆಗಿರುವಂತಹ ದೇವರಾಜ್ ಅವರ ಸಂಬಂಧಿ, ಇವರು ಕೂಡ ಜಿಪಿಎ ಹೋಲ್ಡರ್. ಜನವರಿ 4ರಂದು ನಡೆದಿದ್ದಂತಹ ಕಾಂಪೌಂಡ್ ತೆರವು ಕಾರ್ಯಾಚರಣೆಯ ದೃಶ್ಯ ಒಂದ್ ಕಡೆ ಇದೆ. ಇದು ನಮಗೆ ಸೇರಿದ್ದು, ನನ್ನ ಹತ್ರ ಡಾಕ್ಯುಮೆಂಟ್ಸ್ಗಳಿದಾವೆ ಅಂತ ಯಶ್ ತಾಯಿ ಪುಷ್ಪಾ ಅವರು ನ್ಯೂಸ್ 18 ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಬೇಕಂತಲೇ ಮಾಡ್ತಾ ಇರೋದು ಅಯ್ಯಪ್ಪ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಕೋರ್ಟ್ಗೆ ಹೋಗಿದ್ದಂತಹ ದೇವರಾಜ್ ಅನ್ನುವಂಥ ವ್ಯಕ್ತಿ ಲೀಗಲ್ ಆಗಿನೇ ನಾವು ಇದನ್ನ ತೆರವು ಮಾಡಿದ್ದು, ಕೂತ್ಕೊಂಡು ಮಾತಾಡೋದಕ್ಕೂ ಕೂಡ ನಾವು ಪ್ರಯತ್ನ ಪಟ್ವಿ, ಬಟ್ ಅವರು ಯಾವುದಕ್ಕೂ ಆಸ್ಪದ ಕೊಡಲಿಲ್ಲ, ನಮ್ಮ ಮನವಿಗೆ ಅವರು ಸ್ಪಂದಿಸಲೇ ಇಲ್ಲ. ಹಾಗಾಗಿ ನಾವು ಕೋರ್ಟಿಗೆ ಹೋದ್ವಿ, ಕೋರ್ಟ್ನ ಆದೇಶದಂತೆ ಈ ಕಾಂಪೌಂಡನ್ನು ತೆರವುಗೊಳಿಸಿದ್ವಿ, ಇದು ನಮ್ಮ ಜಾಗ, ನಮ್ಮ ಹತ್ರನೂ ಡಾಕ್ಯುಮೆಂಟ್ಸ್ ಇದಾವೆ ಅಂತ ಮತ್ತೊಂದು ಕಡೆಯವರ ವಾದ ಆಗಿದೆ. ಈಗ ಸ್ಟೇಷನ್ನಲ್ಲಿ ವಾಗ್ವಾದಗಳು ನಡೀತಾ ಇದೆ. ಹಾಸನದ ಬಡಾವಣೆ ಠಾಣೆಯಲ್ಲಿ ಯಶ್ ತಾಯಿ ಅಬ್ಬರಿಸ್ತಾ ಇದ್ದಾರೆ. ಪೊಲೀಸರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ಗೆ. ಕಾಂಪೌಂಡ್ ತೆರವು ಮಾಡಿದ್ದ ದೇವರಾಜ್ ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಅವರು ಕೂಡ ಇದ್ದಾರೆ ಸ್ಟೇಷನ್ನಲ್ಲಿ. ಯಶ್ ತಾಯಿ ಪುಷ್ಪಾ ನೀಡಿದ ದೂರಿನ ಮೇರೆಗೆ ಅವರನ್ನು ಕೂಡ ಪೊಲೀಸರು ಕರೆಸಿದ್ದಾರೆ, ಬುಲಾವ್ ನೀಡಿದ್ರು. ಅವರು ಬಂದಿದ್ದಾರೆ. ಈಗ ಕೆಡವಿದ್ದಂಥ ವ್ಯಕ್ತಿ ದೇವರಾಜರನ್ನ ಠಾಣೆಗೆ ಕರೆಸಿದ್ದಾರೆ ಬಡಾವಣೆ ಪೊಲೀಸರು. ಎರಡೂ ಕಡೆಯವರಿದ್ದಾರೆ. ಇಬ್ಬರನ್ನೂ ವಿಚಾರಣೆ ನಡೆಸ್ತಾ ಇರೋ ಬಡಾವಣೆ ಪೊಲೀಸರು. ದೇವರಾಜ್ ವಿರುದ್ಧ ಅತಿಕ್ರಮ ಪ್ರವೇಶ, ಕೊಲೆ ಬೆದರಿಕೆ, ಕಳ್ಳತನ ಕೇಸ್ ಹಾಕಿದ್ದಾರೆ ಪುಷ್ಪಾ. ನಾನಿದನ್ನು ಇಲ್ಲಿಗೆ ಬಿಡೋದಿಲ್ಲ, ನಾನು ಕಾನೂನು ಹೋರಾಟ ಮಾಡ್ತೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ದಾವೆ ಅಂತ ಈ ಕಾಂಪೌಂಡ್ ತೆರವಾದಂತಹ ದಿನಾನೇ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪುಷ್ಪಾ. ಇವರು ಕೊಟ್ಟಂತ ದೂರಿನ ಮೇರೆಗೆ ಅತಿಕ್ರಮ ಪ್ರವೇಶ ಮತ್ತೆ ಕೊಲೆ ಬೆದರಿಕೆ, ಕಳ್ಳತನ ಇಂಥ ಕೇಸ್ಗಳನ್ನು ಹಾಕಿದ್ದಾರೆ ಅವ್ರ ಮೇಲೆ. FIR ಆಗಿದೆ. ಸೊ ಇದರ ಬೆನ್ನಲ್ಲೇ ದೇವರಾಜ್ ಅನ್ನುವಂಥ ವ್ಯಕ್ತಿಯನ್ನ ಸ್ಟೇಷನ್ಗೆ ಕರೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಅವರನ್ನು ಕೂಡ ಎದುರು ಬದುರು ಕೂರಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಸ್ಟೇಷನ್ನಲ್ಲಿ ಪುಷ್ಪಾ ಅವರು ಇನ್ಸ್ಪೆಕ್ಟರ್ಗಳಿಗೆ, ಪೊಲೀಸರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ಪುಷ್ಪಾ ಅವರು ನನ್ನ ಅನುಮತಿ ಇಲ್ಲದೇನೆ ನನ್ನ ಜಾಗದಲ್ಲಿರುವಂತಹ ಕಾಂಪೌಂಡ್ ಅನ್ನ ಹೆಂಗ್ ತೆರವು ಮಾಡಿದ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಟ್ ಕಾಂಪೌಂಡ್ ಅತಿಕ್ರಮ ಮಾಡಿದ್ರೆ ಅದಕ್ಕೆ ಇವರ ಅನುಮತಿ ಏನು ಬೇಕಾಗಿಲ್ಲ, ಅದಕ್ಕೆ ಕೋರ್ಟ್ ಅನುಮತಿ ಇದ್ರೆ ಸಾಕು ಅನ್ನುವಂಥ ವಿಚಾರ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಬಟ್ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದಾವೆ ಅಂತ ಅವ್ರು ಅವತ್ತೇ ಹೇಳಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಬಟ್ ಈಗ ಸ್ಟೇಷನ್ವರೆಗೂ ಬಂದಿದೆ. ಏನಂತ FIR ಆಗಿದೆ, ಏನು ಸಂಧಾನ ಆಗುತ್ತಂತ ಅನ್ಸತ್ತಾ ಅಥವಾ ಮುಂದುವರಿಯುತ್ತಾ? ಅರುಣ್, ಇಲ್ಲ, ಈ ವಿಚಾರ ಸದ್ಯಕ್ಕೆ ತನಗಾಗೋ ರೀತಿಯಲ್ಲಿ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಪುಷ್ಪಾ ಅವರು ಹಾಸನದ ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ಏನ್ ಬಂದು ದೂರನ್ನ ಕೂಡ ಸಲ್ಲಿಸಿದ್ದಾರೆ. ಈ ವಿಚಾರದಲ್ಲಿ ಏನು ಸೈಟ್ ವಿಚಾರದಲ್ಲಿ ಏನ್ ದೇವರಾಜ್ ಅವರು ನನಗೆ GPA ಹೋಲ್ಡರ್ ಆಗಿದ್ದೀನಿ, ಇದ್ರಲ್ಲಿ ನನಗೆ ಹಕ್ಕಿದೆ, ನ್ಯಾಯಾಲಯದ ಆದೇಶದ ರೀತಿಯಲ್ಲಿ ನಾನು ಕಾಂಪೌಂಡ್ ಅನ್ನು ತೆರವುಗೊಳಿಸಿದೆ ಎಂಬಂತ ವಿಚಾರವನ್ನ ಏನ್ ತಿಳಿಸಿದ್ರು. ಇದಕ್ಕೆ ವಿರುದ್ಧವಾಗಿ ಇವತ್ತು ಯಶ್ ತಾಯಿ ಪುಷ್ಪರವರು ಪೊಲೀಸ್ ಠಾಣೆಯಲ್ಲಿ ಅಬ್ಬರಿಸಿದ್ರು. ಯಾಕಂತ ಹೇಳಿದ್ರೆ ನನ್ನ ಬಳಿ ಬೇಕಾದಂತ ಎಲ್ಲಾ ದಾಖಲಾತಿಗಳನ್ನ ನಾನು ಒದಗಿಸಿದ್ದೀನಿ, ನ್ಯಾಯಾಲಯದಲ್ಲೂ ಕೂಡ ಈ ಪ್ರಕರಣ ಬಾಕಿ ಇದೆ, ನನ್ನ ಪರವಾಗಿ ವಕೀಲರು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಕಾಂಪೌಂಡ್ ಅನ್ನ ಈಗ ತೆರವುಗೊಳಿಸಲಾಗಿದೆ. ಪುಷ್ಪರವರು ಕೂಡ ಹೊರ ಹಾಕಿದ್ದಾರೆ. ನ್ಯಾಯಾಲಯದ ಆದೇಶ ಏನಾದ್ರು ಇದ್ದಿದ್ದೆ ನ್ಯಾಯಾಲಯದ ಮುಂದೆ ಅರ್ಜಿಯನ್ನ ಹಾಕ್ಬೇಕಾಗಿತ್ತು. ಆದ್ರೆ JCB ಮೂಲಕವಾಗಿ ಬಂದು ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಕೃಷ್ಣಮೂರ್ತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸದ್ಯಕ್ಕೆ ಸ್ಟೇಷನ್ ಅಲ್ಲಿದ್ದಾರೆ ಯಶ್ ತಾಯಿ ಪುಷ್ಪಾ ಅವರು. ಮತ್ತೊಂದು ಕಡೆ ಮೊನ್ನೆ ಕಾಂಪೌಂಡ್ ತೆರವುಗೊಳಿಸಿದಂತಹ ಈ ಜಾಗದ GPA ಹೋಲ್ಡರ್ ಆಗಿರುವಂಥ ದೇವರಾಜ್ ಅನ್ನುವಂಥ ವ್ಯಕ್ತಿ, ಆತನ ಮೇಲೆ ದೂರನ್ನು ಏನು ಕೊಟ್ಟಿದ್ರು ಸ್ಟೇಷನ್ನಲ್ಲಿ, ಅದಕ್ಕೆ ಆ ದೂರಿನ ಮೇರೆಗೆ ಅವರನ್ನು ಕೂಡ ಸ್ಟೇಷನ್ಗೆ ಈಗ ಕರೆಸಲಾಗಿದೆ.
ಎರಡೂ ಕಡೆಯವರನ್ನ ಕೂರಿಸಿ ಮಾತನಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್. ಬಟ್ ಯಶ ತಾಯಿ ಪುಷ್ಪಾ ಅವರು ಪೊಲೀಸರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ಹಿಂಗಾಯ್ತು, ನನ್ನ ಅನುಮತಿ ಇಲ್ಲದೇನೆ ಹೆಂಗ್ ಕಾಂಪೌಂಡ್ ತೆರವುಗೊಳಿಸಿದ್ರು, ನನ್ನ ಜಾಗದಲ್ಲಿ ಹಾಕಿದ್ದಂಥ ಕಾಂಪೌಂಡ್ ಅದು ಅನ್ನುವಂಥ ಪ್ರಶ್ನೆಗಳನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ತಾ ಇದ್ದಾರೆ. ಸೊ ಸಮಾಧಾನ ಪಡಿಸುವಂಥ ಕೆಲಸ ಇನ್ಸ್ಪೆಕ್ಟರ್ ಕಡೆಯಿಂದ ಆಗ್ತಾ ಇದೆ. ಬಟ್ ವಕೀಲರ ಸಮೇತವಾಗಿ ತಮ್ಮ ಸಂಬಂಧಿಯರ ಜೊತೆಗೆ ಪುಷ್ಪಾ ಅವರು ಬಂದಿರೋದು ಸ್ಟೇಷನಲ್ಲಿ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಒಳಗಡೆ ಸ್ಟೇಷನಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ನೀವು ವಿವರಿಸ್ತಾ ಇದ್ರಿ ಏನಾಗ್ತಾ ಇದೆ ಅಂತ. ಸದ್ಯಕ್ಕೇನು ಈ ಸ್ಟೇಷನ್ನಲ್ಲಿ ಪುಷ್ಪಾ ಅವರ ಅಬ್ಬರ ನಿಂತ್ಕೊಂಡಿದೆಯಾ? ಅಟ್ಲೀಸ್ಟ್ ಸಮಾಧಾನವಾಗಿದ್ದಾರಾ ಹೇಗೆ? ಅರುಣ್, ಈಗ ಸ್ಟೇಷನ್ ಇಂದ ಹೊರಗಡೆ ಬಂದಿದೆ ಪುಷ್ಪಾ ಅವರು ಮಾಧ್ಯಮಕ್ಕೂ ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನನ್ನ ಬಳಿ ನನ್ನ ಮನೆಯ ಪಕ್ಕದಲ್ಲಿರ್ತಕ್ಕಂತಹ ಜಾಗಕ್ಕೆ ಏನೆಲ್ಲ ದಾಖಲಾತಿಗಳನ್ನು ಒದಗಿಸಬೇಕು ಎಲ್ಲ ದಾಖಲಾತಿಗಳನ್ನ ನಾನು ಇಟ್ಕೊಂಡಿದ್ದೇನೆ. ಮತ್ತು ನಮ್ಮ ವಕೀಲರು ಕೂಡ ಈಗಾಗಲೇ ನ್ಯಾಯಾಲಯದಲ್ಲಿ ದೂರನ್ನ ಸಲ್ಲಿಸಿದ್ದಾರೆ. ಅವರು ಕೂಡ ಪ್ರಕರಣವನ್ನ ಮುಂದುವರಿಸಿದ್ದಾರೆ. ಆದ್ರೆ ಇದ್ರ ನಡುವೆನೆ ಯಾವುದೋ ನ್ಯಾಯಾಲಯದ ಆದೇಶ ಇದೆ ಎಂಬ ಕಾರಣಕ್ಕೋಸ್ಕರವಾಗಿ ನಾವು ಹಾಕಿದ ಕಾಂಪೌಂಡ್ ಅನ್ನ ಮತ್ತು ಅಲ್ಲಿರ್ತಕ್ಕಂಥ ಒಂದು ಮನೆಯನ್ನ ಏನ್ ಕಟ್ಟಿದ್ವಿ ಅದನ್ನ ಕೂಡ ಧ್ವಂಸ ಮಾಡಿ ಹೋಗಿದ್ದಾರೆ. ಇದು ಅತಿಕ್ರಮ ಪ್ರವೇಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಬೆಲೆ ಬಾಳುವ ವಸ್ತುವನ್ನು ಕೂಡ ಗ್ರಾನೈಟ್ ಆಗಿರ್ಬೋದು, ಇನ್ನಿತರ ಒಂದು ಮನೆಗೆ ಬೇಕಾಗಿರ್ತಕ್ಕಂಥ ದಿನಬಳಕೆ ವಸ್ತುಗಳನ್ನು ಕೂಡ ಅಲ್ಲಿ ಇಟ್ಟಿದ್ವಿ. ಅವೆಲ್ಲವನ್ನು ಕೂಡ ಬಂದು ಏಕಾಏಕಿ ಧ್ವಂಸ ಮಾಡಿ ಹೋಗಿದ್ದಾರೆ. ಇದು ಅತಿಕ್ರಮ ಪ್ರವೇಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹಾಸನ ಬಡಾವಣಾ ಠಾಣೆಗೆ ಬಂದು ನಾನು ದೂರನ್ನು ಕೂಡ ಸಲ್ಲಿಸಿದ್ದೀನಿ. ಅತಿಕ್ರಮ ಪ್ರವೇಶಕ್ಕೆ ಒಂದು ಮತ್ತು ಕಳ್ಳತನ ಆರೋಪದ ಮೇಲೆ ಆ ಸೆಕ್ಷನ್ ಗಳನ್ನ ಹಾಕ್ಲಿಕ್ಕೆ ಪೊಲೀಸರಿಗೆ ಕೂಡ ಮನವಿ ಮಾಡಿದ್ದೀನಿ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ ಎಂಬಂತ ವಿಚಾರವನ್ನು ನಾನು ಕೂಡ ತಿಳಿಸಿದ್ದಾರೆ. ಈ ವಿಚಾರವಾಗಿ ಏನು ಪಕ್ಕದಲ್ಲಿ ಇರ್ತಕ್ಕಂಥ ಜಾಗವನ್ನ ನಾನು ಖರೀದಿ ಮಾಡಿದ್ದೀನಿ. ಸುಮಾರು 6 ವರ್ಷದ ಹಿಂದೆ ಜಾಗವನ್ನು ನಾನು ಖರೀದಿ ಮಾಡಿದ್ದೆ. ಮೈಸೂರು ಮೂಲದವರು ನನಗೆ ಜಾಗವನ್ನ ಏನು ಈಗ ಆರೋಪವನ್ನು ಏನ್ ಮಾಡ್ತಿದ್ದಾರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಪಕ್ಕದಲ್ಲಿ ನನ್ನ ಮನೆ ಪಕ್ಕದಲ್ಲಿದ್ದಂತಹ ಜಾಗದ ಮಾಲೀಕರಿಂದ ನಾನು ಖರೀದಿ ಮಾಡಿದ್ದೀನಿ. ಅವರು ಈಗ ಹೊರ ದೇಶದಲ್ಲಿದ್ದಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಈ ಒಂದು ಸೈಟ್ ಅನ್ನ ಬಿಟ್ಕೊಂಡಿದ್ರು. ಆ ಸೈಟ್ ಅನ್ನ ನನಗೆ ತೆಗೆದುಕೊಳ್ಳಿಕ್ಕೆ ಮನವಿಯನ್ನೇ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಅವರಿಗೆ ಹಣವನ್ನ ಪಾವತಿ ಮಾಡಿ ನಾನು ಈ ಸೈಟ್ ಅನ್ನ ಖರೀದಿ ಮಾಡಿದ್ದೀನಿ. ಈ ಸೈಟಿಗೆ ಸಂಬಂಧಪಟ್ಟಿದ್ದಂತಹ ಎಲ್ಲ ದಾಖಲಾತಿಗಳನ್ನು ನಾನು ಒದಗಿಸಕ್ಕೆ ಈಗ ಸಿದ್ಧನಿದ್ದೇನೆ. ಅದ್ರ ಜೊತೆಗೆ ನಗರಸಭೆಯಿಂದ ಕೊಡುವಂತ ಈ ಖಾತೆ ಆಗಿರ್ಬೋದು, ಈ ಜಾಗದ ಮೂಲ ದಾಖಲಾತಿಗಳು ಎಲ್ಲವನ್ನೂ ಕೂಡ ನಾನು ಈಗಾಗಲೇ ನನ್ನ ವಕೀಲರಿಗೆ ಒದಗಿಸಿದ್ದೀನಿ. ಇವರು ದುರುದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ಹಿಂದೆನೂ ಕೂಡ ನನಗೆ ಹಿಂಸೆಯನ್ನು ಕೂಡ ಕೊಟ್ಟಿದ್ರು. ನನಗೆ ಸೆಟ್ಲ್ಮೆಂಟ್ಗೆ ಬರುವ ರೀತಿಯಲ್ಲಿ ಇಷ್ಟು ಹಣವನ್ನ ಕೊಡಿ ಎಂಬಂತ ವಿಚಾರವನ್ನ ನನಗೆ ಪ್ರಸ್ತಾಪ ಮಾಡಿದ್ರು. ಆದ್ರೆ ನಾನು ಇದಕ್ಕೆ ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ಈ ರೀತಿಯಾದ ಕೃತ್ಯಕ್ಕೆ ಅವರು ಕೈ ಹಾಕಿದ್ದಾರೆ. ಇವರು ಈ ದೇವರಾಜ್ ಎಂಬಂತವರಾಗಿರ್ಬೋದು ಮತ್ತು ಮೂಲ ಈ ಜಾಗದ ಮಾಲೀಕರಾಗಿದ್ದಾರೆ ಈ ಲಕ್ಷ್ಮಮ್ಮ ಎಂಬಂತವ್ರು ಯಾರು ಕೂಡ ನಮಗೆ ಗೊತ್ತೇ ಇಲ್ಲ. ಆದ್ರೆ ಈ ಜಾಗ ನನಗೆ ಖರೀದಿ ಮಾಡಿದ ಹಿನ್ನೆಲೆಯಲ್ಲಿ ನನಗೆ ಈ ನ್ಯಾಯಾಲಯದ ಆದೇಶ ಆಗುವಂತ ಭರವಸೆಯನ್ನ ಇಟ್ಕೊಂಡಿದ್ದೇನೆ ಎಂಬಂತ ಮಾಹಿತಿಯನ್ನ ಈಗ ಹಾಸನದಲ್ಲಿ ಪುಷ್ಪಾ ಅವರು ಕೊಟ್ಟಿರ್ತಕ್ಕಂಥದ್ದು. ಅರುಣ್, ಬಟ್ ಒಂದು ಕ್ಲಿಯರ್ ಆಗ್ತಾ ಇದೆ ಕೃಷ್ಣಮೂರ್ತಿ, ಪುಷ್ಪಾ ಅವರು ಕ್ಲಿಯರ್ ಹೇಳ್ತಾ ಇದ್ದಾರೆ ಮತ್ತೆ ಇದು ನಂದೇ ಜಾಗ, ನನ್ನ ಹತ್ರ ಡಾಕ್ಯುಮೆಂಟ್ಸ್ಗಳಿದ್ದಾವೆ, ದುಡ್ಡು ಕೊಟ್ಟು ನಾನು ಖರೀದಿ ಮಾಡಿದ್ದಕ್ಕೆ ಹಾಗೆ ಹೇಗೆ ಅಂತ. ಮತ್ತೆ ಇವತ್ತಿನ ದಿನ ಅಟ್ ಪ್ರೆಸೆಂಟ್ ಈಗ ಅವರು ಮಾಧ್ಯಮದ ಜೊತೆ ಮಾತನಾಡಿದ ನಂತರದಲ್ಲಿ ದೇವರಾಜ್ ಅನ್ನುವಂಥ ವ್ಯಕ್ತಿಯ ಆಂಗಲ್ ಏನು ಮತ್ತೆ? ಖಂಡಿತವಾಗಿ ದೇವರಾಜ್ ಅವರು ಕೂಡ ಈ ಒಂದು ಜಾಗದ GPA ಹೋಲ್ಡರ್ ಆಗಿದ್ದಾರೆ. ಆದ್ರೆ ಇಲ್ಲಿ ಒಂದಷ್ಟು ಗೊಂದಲಗಳು ಈ ಕೇಸನ್ನ ಹಾಕಿರ್ತಕ್ಕಂಥ ದೇವರಾಜ್ ಅವರ ಕಡೆ ಕೂಡ ನಮಗೆ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಅವರು GPA ಹೋಲ್ಡರ್ ಆಗಿ ಅವರು ನ್ಯಾಯಾಲಯಕ್ಕೆ ಕೇಸನ್ನ ಏನು ಹಾಕಿದ್ದಾರೆ. ಆದ್ರೆ ಮೂಲ ಮಾಲೀಕರು ಇಲ್ಲಿವರೆಗೂ ಕೂಡ ಜಾಗದ ಮೂಲ ಮಾಲೀಕರು ಇಲ್ಲಿಗೆ ಬಂದಿಲ್ಲ. ದೇವರಾಜ್ ಅವರು ಹೇಳೋ ಪ್ರಕಾರವಾಗಿ ಮೈಸೂರಿನಲ್ಲಿ ಈ ಜಾಗದ ಮೂಲ ಮಾಲೀಕರು ಲಕ್ಷ್ಮಮ್ಮ ಎಂಬಂತವರು ವಾಸವಾಗಿದ್ದಾರೆ. ಅವರಿಗೆ ದೂರವಾಣಿ ಮುಖಾಂತರವಾಗಿ ನಾವು ವಿಚಾರವನ್ನು ತಿಳಿಸಿದೀವಿ ಎಂಬಂತ ವಿಚಾರವನ್ನ ದೇವರಾಜ್ ಅವರು ಹೇಳಿದ್ರು ಕೂಡ ಲಕ್ಷ್ಮಮ್ಮನವರನ್ನ ಹಾಸನಕ್ಕೆ ಕರೆತರೋದಾಗ್ಲಿ ಜಾಗದ ಹತ್ತಿರಕ್ಕೆ ಕರೆತರೋದಾಗ್ಲಿ ಯಾವುದನ್ನು ಕೂಡ ಮಾಡಿಲ್ಲ. ಮತ್ತೆ ಇವರ ಲಕ್ಷ್ಮಮ್ಮ ಏನಿದ್ದಾರೆ ಮೂಲ ಮಾಲೀಕರ ಹೆಸರನ್ನ ಏನ್ ಹೇಳ್ತಾರೆ ಅವರಿಗೆ ಕೂಡ ಮಕ್ಕಳಿದ್ದಾರೆ. ಅವರು ಇಲ್ಲಿವರೆಗೂ ಕೂಡ ಯಾರು ಕೂಡ ಈ ಜಾಗದ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿಲ್ಲ. ಅದು GPA ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಅವರು ಮಾತ್ರ ಈ ಒಂದು ಜಾಗಕ್ಕೆ ಬಂದು ಪ್ರಸ್ತಾಪವನ್ನ ಮಾಡ್ತಿದ್ದಾರೆ. ನ್ಯಾಯಾಲಯದಲ್ಲೂ ಕೂಡ ಕೇಸನ್ನ ದೇವರಾಜ್ ಅವರೇ ಹಾಕಿದ್ದಾರೆ. ಲಕ್ಷ್ಮಮ್ಮ ಅವರ ನಾವು ಸಾಮಾನ್ಯವಾಗಿ ನೋಡುವಂತಹ ಪ್ರಕರಣಗಳಲ್ಲಿ GPA ಹೋಲ್ಡರ್ ಬದಲಾಗಿ ಅವ್ರ ಲಕ್ಷ್ಮಮ್ಮನವರು ಮಾಲೀಕರಾಗಿದೆ. ಅವರ ಮಕ್ಕಳು ಕೂಡ ಈ ಒಂದು ಜಾಗದ ವಿಚಾರವಾಗಿ ನ್ಯಾಯಾಲಯದಲ್ಲಿ ಕೇಸನ್ನ ಹಾಕ್ಬೇಕಾಗಿತ್ತು. ಆದ್ರೆ ದೇವರಾಜ್ ಅವರು ಯಾವ ಕಾರಣಕ್ಕೋಸ್ಕರ ಕೇಸ್ ಹಾಕಿದ್ರು ಮತ್ತೆ ಈಗ GPA ಹೋಲ್ಡರ್ ಎಂದ್ಕೊಂಡ್ ಬಂದಿರ್ತಕ್ಕಂಥ ದೇವರಾಜ್ಗೂ ಮತ್ತು ಲಕ್ಷ್ಮಮ್ಮ ಅವ್ರಿಗೆ ಏನೆಲ್ಲ ಸಂಬಂಧ ಇದೆ ಮತ್ತೆ ಎಲ್ಲ ವಿಚಾರಗಳಿಗೂ ಕೂಡ ಪೊಲೀಸರು ತನಿಖೆನ ಮಾಡ್ಬೇಕಾಗುತ್ತೆ. ಮತ್ತೆ ನ್ಯಾಯಾಲಯದಲ್ಲೂ ಕೂಡ ಪ್ರಕರಣ ಇದೆ. ನ್ಯಾಯಾಲಯ ಕೂಡ ಈ ವಿಚಾರವಾಗಿ ವಿಚಾರಣೆ ಕೂಡ ನಡೆಸಿದ ನಂತರದಲ್ಲಿ ಈ ಎಲ್ಲಾ ಪ್ರಕರಣದಲ್ಲಿ ಈ ಘಟನೆಯಲ್ಲಿ ಏನೆಲ್ಲ ಆಗಿದೆ ಎಂಬಂತ ವಿಚಾರ ಹೊರಗೆ ಬರ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ನೋಡ್ತಾ ಇರ್ತಕ್ಕಂಥದ್ದು ಘಟನೆಯಲ್ಲಿ ಏನು ಯಶ್ ಅವರ ತಾಯಿ ಪುಷ್ಪಾರವರು ಪಕ್ಕದಲ್ಲಿರ್ತಕ್ಕಂಥ ಅವರ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನ ಖರೀದಿ ಮಾಡಿರ್ತಕ್ಕಂಥದ್ದು ನಿಜ ಎಂಬಂತ ವಿಚಾರ ನಮಗೆ ಈಗ ಬಲವಾಗಿ ತಿಳಿದು ಬರ್ತಿರ್ತಕ್ಕಂಥದ್ದು. ಅದ್ರ ಜೊತೆನಲ್ಲಿ 6 ವರ್ಷದ ಹಿಂದೆ ಇವರಿಗೆ ಮಾರಾಟವನ್ನ ಮಾಡೋದಕ್ಕೆ ಎಲ್ಲಾ ದಾಖಲಾತಿಗಳನ್ನ ಕೂಡ ಅವರು ಒದಗಿಸಿದ್ದಾರೆ. ನ್ಯಾಯಾಲಯಕ್ಕೂ ಕೂಡ ದಾಖಲಾತಿಗಳನ್ನ ಒದಗಿಸಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣ ಇತ್ಯರ್ಥ ನ್ಯಾಯಾಲಯದಲ್ಲಿ ಆದ ನಂತರದಲ್ಲಿ ಯಾರಿಗೆ ಈ ಜಾಗ ಸೇರ್ಬೇಕಾಗುತ್ತೆ ಅಂತ ವಿಚಾರ ನಮಗೆ ಸ್ಪಷ್ಟವಾಗಬೇಕಾಗುತ್ತೆ. ಅರುಣ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.
ಮತ್ತೆ ನೈಟಲ್ಲಿ ಬಂದು ಮತ್ತೆ ಯಾರ್ಯಾರೋ ಗಲಾಟೆ ಮಾಡ್ತಿದ್ರು. ಪಕ್ಕದಲ್ಲಿ ನಮ್ದು ದೊಡ್ಡ ಮನೆ ಇರೋದ್ರಿಂದ ಮತ್ತೆ ನಮ್ಗೆ ಏಕಾಏಕಿ ಬಂದು ಪೇಪರ್ಸ್ ಆಮೇಲೆ ಕೋರ್ಟ್ ನೋಡುತ್ತೆ, ಮತ್ತೆ ಅಲ್ಲಿ ಮಲಗಿರ್ತಾರೆ ಡ್ರೈವರು, ನಮ್ಮ ಅಕ್ಕನ ಮಗ ಎಲ್ಲ ಇರ್ತಾರೆ. ನೈಟಲ್ಲಿ ಬಂದು ಮೊನ್ನೆ ಗಲಾಟೆ ಮಾಡಿದ್ದಾರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ ನಾನೇ. ಅದನ್ನ ಸಾಹೇಬರು ತಗೊಂಡಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ನಾನು ಮಾಡ್ಕೊಡ್ತೀನಮ್ಮ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಹುಡುಗರು, ನಮ್ಮ ಲಾಯರ್ ಇದಾರಲ್ಲ, ನಮ್ಮ ಸಂಜಯ್ ಅವ್ರು ನೋಡ್ಕೋತಾರೆ ಮಿಕ್ಕಿದ್ದು. ಮುಂದೆ ಕೋರ್ಟಲ್ಲಿ ಏನಾಗುತ್ತೆ, ನಮ್ದು ತಪ್ಪಿದೆಯೋ ಅವ್ರ ತಪ್ಪಿದೆಯೋ ನೋಡಿದ್ಮೇಲೆ ನಾನು ಪ್ರೆಸ್ ಮೀಟ್ ಕರೆದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ.